ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕಾರ್ಮಿಕರಿಗೆ ರಾಜ್ಯ ಸರ್ಕಾರವು ಗುಡ್ ನ್ಯೂಸ್ ನೀಡಿದೆ. ಸುಮಾರು 1 ಲಕ್ಷದವರೆಗೆ ಸಹಾಯಧನ ನೀಡುವ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಕಾರ್ಮಿಕರಿಗಾಗಿ ಪರಿಚಯಿಸಿದೆ. ಈ ಸ್ಮಾರ್ಟ್ ಕಾರ್ಡ್ ಯೋಜನೆಯಲ್ಲಿ ಸುಮಾರು 65 ವರ್ಗದ ಕಾರ್ಮಿಕರನ್ನು ಇದರ ವ್ಯಾಪ್ತಿಗೆ ಒಳಪಡಿಸಿಕೊಳ್ಳಲಾಗಿದೆ. ಉದಾಹರಣೆಗೆ ಟೈಲರ್ಗಳು, ಗೃಹ ಕಾರ್ಮಿಕರು, ಅಕ್ಕಸಾಲಿಗರು, ಕಮ್ಮಾರರು, ಹೋಟೆಲ್ ಕಾರ್ಮಿಕರು, ಕೇಬಲ್ ಕಾರ್ಮಿಕರು, ಸಣ್ಣ ಪುಟ್ಟ ಹೋಟೆಲ್ ಕಾರ್ಮಿಕರು, ಬಿಡಿ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು ಸೇರಿದಂತೆ ಸುಮಾರು 65 ವರ್ಗದವರನ್ನು ಈ ಯೋಜನೆಗೆ ಸೇರಿಸಿಕೊಳ್ಳಲಾಗಿದ್ದು, ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳೇನು, ಅರ್ಜಿ ಸಲ್ಲಿಸಬೇಕಾದ ಅರ್ಹತೆಗಳೇನು ಹಾಗೂ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮುಂತಾದವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಿಂದುಳಿದ ವರ್ಗದ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಸಂಪೂರ್ಣ ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗದ ಕಾರ್ಮಿಕರಿಗಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ನೀಡುತ್ತಿದೆ. ಈ ಯೋಜನೆಯಡಿ 91 ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರನ್ನು ಉಚಿತವಾಗಿ ನೋಂದಾಯಿಸಲಾಗುತ್ತದೆ. ಇದರ ಮೂಲಕ ಅವರಿಗೆ ಆರೋಗ್ಯ, ಅಪಘಾತ ಮತ್ತು ಮರಣ ಪರಿಹಾರ ಸೌಲಭ್ಯಗಳು ಒದಗಿಸಲಾಗುವುದು. ಯಾರಿಗೆ ಅರ್ಹತೆ ಇದೆ? ಹಿಂದುಳಿದ ವರ್ಗಗಳ ಒಬಿಸಿ ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಪ್ರವರ್ಗ 1, 2A, 3A ಮತ್ತು 3Bಗೆ ಸೇರಿದವರು. ಪಾರಂಪರಿಕ ವೃತ್ತು ಅಂದ್ರೆ ಕುಲಕಸಬು ಮತ್ತು ಅಲೆಮಾರಿ ಅಥವಾ ಅರೆ ಅಲೆಮಾರಿ ಪಂಗಡದ ಕಾರ್ಮಿಕರು. ಇನ್ನು ಏಜ್ ಲಿಮಿಟ್ ನೋಡುತ್ತಾರೆ, ವಯಸ್ಸು 18ರಿಂದ 60 ವರ್ಷದವರೆಗೆ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕದ ನಿವಾಸಿಗಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಿ ಯೋಗ್ಯರಾಗಿರ್ತಾರೆ. ಆದಾಯ ತೆರಿಗೆ ಪಾವತಿದಾರರು ಅಥವಾ EPF ಅಥವಾ ESS ಸದಸ್ಯರಾಗಿರಬಾರದು. ನೋಂದಣಿಗೆ ಅರ್ಹವಾದ ಕಾರ್ಮಿಕ ವರ್ಗಗಳು. ಪ್ರಾರಂಭಿಕವಾಗಿ 26 ವರ್ಗಗಳು ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅವುಗಳು ನೋಡೋದಾದ್ರೆ ಹಮಾಲರು, ಟೈಲರ್ಗಳು, ಗೃಹ ಕಾರ್ಮಿಕರು, ಅಗಸರು, ಚಿಂದಿ ಆಯುವವರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕ್ಷೌರಿಕರು, ಬೀದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಬೀಡಿ ಕಾರ್ಮಿಕರು, ವಿಕಲಚೇತನ ಕಾರ್ಮಿಕರು, ಚಪ್ಪಲಿ ತಯಾರಿಕೆ ಹಾಗೂ ಕೇಬಲ್ ಕಾರ್ಮಿಕರು. ಇನ್ನು ಹೊಸದಾಗಿ 65 ವರ್ಗಗಳು ಸೇರಿಸಿದೆ. ಅವರೆಂದರೆ ಬಡಗಿ ಅಥವಾ ಮರದ ಕೆತ್ತನೆ ಕೆಲಸ ಮಾಡೋರು, ಉಣ್ಣೆ ನೇಯ್ಗೆ, ಅಡಿಕೆ ಹಾಳೆ ತಟ್ಟೆ ತಯಾರಿಕೆ, ಸ್ಕಿಲ್ ರೀಲಿಂಗ್, ಸುಣ್ಣ ಸುಡುವುದು, ವಾಲ ಊದುವುದು, ಹೈನುಗಾರಿಕೆ, ಕಂಚು ಕೆಲಸ, ಬೆತ್ತದ ಕೆಲಸ, ಚರ್ಮದ ವಸ್ತು ತಯಾರಿಕೆ, ಮೀನುಗಾರಿಕೆ, ನಾಟಿ ಔಷಧ ತಯಾರಿಕೆ. ಅಲೆಮಾರಿ ಅಥವಾ ಅರೆ ಅಲೆಮಾರಿ ಪಂಗಡಗಳು. ಅವರು ಯಾರು ನೋಡಿದರೆ ಭಿಕ್ಷುಕರು, ಭವಿಷ್ಯ ಹೇಳುವವರು, ಲಾವಣಿ ಹಾಡುಗಾರರು, ದೇವಸ್ಥಾನ ನರ್ತಕರು, ಬೊಂಬೆ ಆಟಗಾರರು, ಜ್ಯೋತಿಷ್ಯಗಾರರು, ಮದುವೆ ಹಾಡುಗಾರರು, ವಾದ್ಯ ಕಲಾವಿದರು. ಸ್ಮಾರ್ಟ್ ಕಾರ್ಡಿನ ದೊರೆಯುವ ಸೌಲಭ್ಯಗಳು ನೋಡೋದಾದ್ರೆ ಅಪಘಾತ ಪರಿಹಾರ, ಮರಣ ಸಂದರ್ಭದಲ್ಲಿ 1 ಲಕ್ಷ ನಷ್ಟ ಪರಿಹಾರ. ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮರಣ ಹೊಂದಿದರೆ ಅವರಿಗೆ ಪರಿಹಾರ ನಷ್ಟವಾಗಿ 1 ಲಕ್ಷ ನೀಡಲಾಗುತ್ತದೆ. ದುರ್ಬಲತೆಗೆ 1 ಲಕ್ಷದವರೆಗೆ ಸಹಾಯನ. ಇನ್ ಕೇಸ್ ಆಕ್ಸಿಡೆಂಟ್ ಅಲ್ಲಿ ಗಾಯ ಆದ್ರೆ ಅವರಿಗೆ 1 ಲಕ್ಷದವರೆಗೂ ಪರಿಹಾರ ಸಿಗುತ್ತೆ. ಆಸ್ಪತ್ರೆ ಖರ್ಚಿಗೆ 50,000 ರೂಪಾಯಿವರೆಗೂ ನಿಮಗೆ ಅಮೌಂಟ್ ಸಿಗುತ್ತೆ. ಸಹಜ ಮರಣ ಪರಿಹಾರ. ಕಾರ್ಮಿಕರು ನ್ಯಾಚುರಲ್ ಡೆತ್ ಅವರಿಗೆ ಅಂತ್ಯಕ್ರಿಯೆಗೆ 10,000 ರೂಪಾಯಿವರೆಗೂ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡಿದ್ರೆ ಪಾಸ್ಪೋರ್ಟ್ ಕತ್ತರದ ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಕುಲ ಕಸಬು ಪುರಾವೆ ಅಂದ್ರೆ ನಿಮ್ದು ಏನ್ ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಅದ್ರ ಬಗ್ಗೆ ಪ್ರೂಫ್ ಅನ್ನು ತೋರಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ಸ್ಥಳ ನಿಮ್ಮ ಪ್ರದೇಶದ ಕಾರ್ಮಿಕ ಅಧಿಕಾರಿ ಅಥವಾ ನಿರೀಕ್ಷಕರ ಕಚೇರಿನ. ಉದಾಹರಣೆಗೆ ನೀವು ಶಿವಮೊಗ್ಗದಲ್ಲಿ ಇದ್ರೆ ಶಿವಮೊಗ್ಗ ಜಿಲ್ಲಾ ಕಾರ್ಮಿಕ ಕಚೇರಿ. ನೀವು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರೋ ಆ ಡಿಸ್ಟ್ರಿಕ್ಟ್ ನ ಕಾರ್ಮಿಕರ ಕಚೇರಿಗೆ ನೀವು ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸಂಪರ್ಕ ಮಾಹಿತಿ. ಹೆಚ್ಚಿನ ವಿವರಗಳಿಗಾಗಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅಥವಾ ಕರ್ನಾಟಕ ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಿ. ಥ್ಯಾಂಕ್ ಯು ಗೈಸ್.